ಈ ಹೊಲದ ಪರಿಸ್ಥಿತಿ ಸರ ನಮ್ಗೆ ಮಳೆ ಬೆಳೆ ಇರ್ಲಿಕ್ಕೆ ಈ ನಮನೆ ಆಗೈತ್ರಿ. ತೇವಾಂಶ ಇರ್ಲಿಕ್ಕೆ ಇದೆಲ್ಲ ಹಳದಿ ರೋಗ ಬಂದೈತ್ರಿ. ಹಳದಿ ರೋಗ ಆಗಿ ಈ ರೈತರಿಗೆ ಏನು ಇದು ಬಿಡಿಸಿದ ಖರ್ಚು ಸತ್ಯ ಬರಂಗಿಲ್ಲ ರೀ. ಇದು ಹೆಸರು ಬೆಳೆ ರೀ. ಎಷ್ಟು ಎಕರೆ ಒಳಗೆ ಬೆಳೆದ್ರಿ? ಇದು ಒಂದು 2 ಎಕರೆ ಆಗತ್ತೆ. 2 ಎಕರೆ ಆಗುತ್ತೆ. ಹಾಂ ರೀ, 2 ಎಕರೆ ಒಳಗೆ ಬೆಳೆದ್ರಿ. ಪೂರ 2 ಎಕರೆನೂ ಹಿಂಗಾಗಿತ್ತು. ಏಕೆಷ್ಟು ಹಿಂಗಾಗೈತಿ. ಅಲ್ಲ ನಿಮ್ಮೊಬ್ಬರದಾರ ಎಲ್ಲ ಪ್ರತಿಯೊಬ್ಬರು ರೈತರು ಈ ಸ್ಥಿತಿ ಬಂದತ್ರಿ. ಸುತ್ತಲೂ ಎಲ್ಲಾರು ಇದು ಪ್ರಮುಖ ಕಾರಣ ಅಂದ್ರೆ ಮಳೆ ರೀ. ಮಳೆ ಇಲ್ಲ. ಮಳೆ ಇಲ್ಲಕ್ಕೆ ಆಗೈತ್ರಿ. ಎಷ್ಟು ಖರ್ಚು ಮಾಡ್ರಿ? ಒಂದು ಎಕರೆಗೆ 40ರಿಂದ 30 ಸಾವಿರ. 30-40 ಸಾವಿರ. ಈಗ ಇದ್ದಿದ್ರೊಳಗೆ ನೀವು ಅಷ್ಟೋ ಇಷ್ಟೋ ಹಾಕಿ ಮಾಡ್ತಿರ್ತೀರಿ, ಯಾಕಂದ್ರೆ ಜೀವನ ನಡೆಯಂಗಿಲ್ಲ ಸರ್. ಅದ್ರಾಗ ಈಗ ಮನೆ ರೊಕ್ಕ ಎಲ್ಲ ತೆಗೆದು ಭೂಮಿಗೆ ಹಾಕಿಬಿಡುತ್ತೆ ಸರ್. ಈಗ ಭೂಮಿಗೆ ಹಾಕಿ ನಾವೆಲ್ಲ ಏನು ಸರ್ಕಾರ ಏನು ನೋಡೋಲ್ರು, ಪರಿಹಾರ ಏನು ಮಾಡೋಲ್ರು. ಅದಕ್ಕೆ ನಂತರ ಇದು ಸರ್ಕಾರ ಎಲ್ಲ ನೋಡ್ತಾರೆ, ಏನು ಪರಿಹಾರ ಹಾಕವಲ್ರು, ಘೋಷಣೆ ಮಾಡ್ತಾರೆ. ಯಾವ ಊರಾಗ ಇರೋದ್ರಿ ಇದು ಸುರಗುಪ್ಪಿ ಅಂತ ಸರ್. 2 ಎಕರೆ ಬೆಳೆದ್ರಿ. ಹಾಂ. ಈಗ ಮುಂದಿಂದ ಏನಂತ ಹೇಳ್ತೀರಿ ಸರ್ಕಾರಕ್ಕೆ? ಏನಂತ ಹೇಳ್ತೀರಿ ಸರ್ಕಾರಕ್ಕೆ? ಮತ್ತೆ ಇದು ನಮ್ಮ ಬೆಳೆ ಪರಿಹಾರ ಹಾಕಂತ ಹೇಳ್ತೀವ್ರಿ. ಮತ್ತೆ ಇಲ್ಲಿ ಬರಗಾಲ ಹಾಕ್ಲಿಲ್ಲ ಅಂದ್ರೆ ಯಾವ ಪರಿಸ್ಥಿತಿ ಬರ್ತದೆ? ಏನು ನೋಡೋದ್ರಿ ಮುಂದೆ, ಅದು ಮುಂದೆ ಹೆಂಗೆ ಹಾಕತ್ತೆ ಹಂಗೆ ಮಾಡೋದ್ರಿ. ನಿಮ್ಮ ಹೆಸರು? ಬಸವರಾಜ್. ಹೇಳ್ರಿ, ಏನಾಗಿತ್ರಿ ಹೊಲದ ಪರಿಸ್ಥಿತಿ? ಹೊಲದ ಮಳಿ ಇಲ್ಲದಕ್ಕ ಬಾಳ ಇದಾಗೈತ್ರಿ. ಮಳಿ ಆಗಿಲ್ಲ. ಹೊಲ ನಾವು ಬಿತ್ತಿದ್ವಿ, ಮಳಿದಾಗಿ ಹಿಂಗಾಗಿ ಎಲ್ಲಾ ಪೀಕ್ ಕೆಟ್ಟಾವ್ರಿ. ನೀವು ಹೆಸರು ಹಾಕಿದ್ವಿ. ಏನಾಗಿತ್ರಿ ಹೆಸರು ಎಲ್ಲಾ ಕೆಟ್ಟ ಬಿಟ್ಟಾವು. ಅವು ಇದಾಗ್ಯಾವ್ರಿ, ಹರ್ಗ್ಯಾವಿ. ಹೊಳ್ಳಿ ಹೊಸ ಮಂದಿ ಇದು ಮಾಡೈತಿ. ಹೊಳ್ಳಿ ನೋಡ್ರಿ, ಇಲ್ಲಿ ಎಲ್ಲಾ ನೋಡಿದ್ದೈತಿ, ಜಗತ್ತಿಗೆಲ್ಲಾ ಗೊತ್ತೈತಿ. ಎಲ್ಲಾ ಹಿಂಗಾಗ್ಯಾವು. ರೈತರು ನೋಡ್ಬೇಕ ಅದನ್ನ. ರೈತರದ ಈಗ ಬಂದಾರಲ್ಲ ಅವ್ರು ಇಷ್ಟು ನೋಡ್ಕೊಂಡ್ ಪರಿಹಾರ ಹಾಕ್ಬೇಕು. ನಮಗೆ ಪರಿಹಾರ ಹಾಕಿಲ್ಲ. ಹಳದಿ ಕಲರ್ ಬಂದವನ್ರಿ? ಹ್ಞೂನ್ರಿ, ಎಲ್ಲಾ ಹಳದಿ ಬಂದಾವ್ರಿ. ಹ್ಞೂನ್ರಿ, ಚೀಡಿ ಆಗೈತ್ರಿ ಒಳಗ. ಹ್ಞೂನ್ರಿ, ಚೀಡಿ ನೋಡಿಲ್ಲ. 10 ಎಕರೆ ಹಾಕಿದೇವಿ. 10 ಎಕರೆ? ಹ್ಞೂನ್ರಿ. ಎಷ್ಟು ಖರ್ಚು ಬಂದೈತ್ರಿ ಟೋಟಲ್? ಒಂದು 50-60 ಸಾವಿರ ರೂಪಾಯಿ ಹೋಗೈತ್ರಿ. ಅವಾಗನ ಬಿತ್ತಾಕನ ಹೋಗ್ಯಾವ್ರಿ. ಬರೀ ಬೀಜಕ್ಕನ ಎಕರೆ 50 ಸಾವಿರ. ಈಗ ನಿಮ್ ಪರಿಸ್ಥಿತಿ ಏನ್ ವಜ್ಜೆ ಐತ್ರಿ ನಮ್ಮದು. ಮಳಿದಿಲ್ಲ, ಏನಿಲ್ಲಪ್ಪ. ಪರಮಾತ್ಮಂದ ಇವ್ರು ಈಗ ಮುಖ್ಯಮಂತ್ರಿ ಆಗಿ ಮ್ಯಾಕ್ ಕುಂತಿದಾರಲ್ಲ, ಅವ್ರ ಪರಿಹಾರ ಹಾಕ್ಬೇಕು ನಮಗ. ಇಷ್ಟ ಮತ್ತೊಂದ್ ಏನ್ ನಾ ಕೇಳಂಗಿಲ್ರಿ. ಶಿವಗಾಳಿ ಕಟ್ಟಿರಿ, ಯಾವ ಊರಿ? ನಲವಡಿ.